हम जाएंगे यहाँ पे जो जो मेन प्रेमाइसिस है ये वाला। ರೆಡಿ ಆಗಿದ್ದೀನಿ ಈ ಥರ ಸ್ವಲ್ಪ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. जैसे बराबर है। Hey guys, good morning. Welcome back to भारतीज कन्नड़ व्लॉग. एंड गाइस मैं नहा धो के हो गया हूँ रेडी पूरी तरह से और आपको मॉर्निंग की एंटरटेनिंग मैं करूँगा क्योंकि बच्चे सो रहे हैं और वाइफ वॉशरूम में है. तो आई थॉट कि मैं स्टार्ट करूँ आज की व्लॉगिंग. मैं गया था चाय लेने बाहर अपने लिए और कुछ सामान लाया था क्योंकि जो हम कैरी नहीं कर सके थे घर से. तो गाइस मैं देखिए मैं चाय ले आया था. इसके अंदर थर्मस में कुछ ये टूथब्रश लाया हूँ, पेस्ट लाया था, सोप ले आया था. तो गाइस सोप ला के रख दिया है इधर और वाइफ आ गई है भारती. भारती गुड मॉर्निंग. तो बच्चे सो रहे हैं अभी भी. इनको सोने दिया जाए क्योंकि ये लेट सोए थे रात को. आइए मैं आपको बाहर दिखाता हूँ आउटसाइड का व्यू कैसा है. व्यू तो कुछ खास नहीं दिख रहा है. ओके. ये जो नई निवास बना है इसकी कंस्ट्रक्शन अभी भी चल रही है. तो आपको ये सब देखने को मिलेगा. यहाँ पे स्ट्रक्चर पैनल खड़े हैं और आज हम जो जाएंगे दर्शन करने, मैं यहाँ से दिखा देता हूँ आपको. हाँ, हम जाएंगे यहाँ पे जो मेन प्रेमाइसिस है ये वाला. ಬಿಸಿ ಬಿಸಿಯಾಗಿ ಟೀ ಕೊಟ್ಟಿದ್ದಾರೆ ನಮ್ಮ ಯಜಮಾನರು. ಅದ್ರ ಜೊತೆಗೆ ಬಿಸ್ಕುಟ್ ಗುಡ್ಡೆ ಯಾವುದೋ ಬಿಸ್ಕುಟು ಕುಡಿತಾ ಇದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ನಮ್ಮ ಯಜಮಾನರು ಓಪನಿಂಗ್ ವ್ಲಾಗ್ ಮಾಡಿದ್ದಾರೆ ಅಲ್ವಾ, ಸೊ ಅವ್ರು ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನನಗೆ ಕೇಳಿಸ್ತಾ ಇತ್ತು. ಬರೀ ಚಾಯ್ ಕುಡಿದ್ಬಿಟ್ಟು ಇವಾಗ ಬೇಗ ರೆಡಿ ಆಗಿಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ನಾನು ಸ್ನಾನ ಮಾಡಿಬಿಟ್ಟು ಇವನ್ನ ಎಬ್ಸ್ತೀನಿ. ಇವನು ಸ್ನಾನ ಮಾಡಿದ್ಮೇಲೆ ಅವನ್ನ ಎಬ್ಬರಿಸ್ತೀವಿ. ಫ್ರೆಂಡ್ಸ್ ಇವಾಗ ಬೆಳಗ್ಗೆ 9 ಗಂಟೆ ಆಗ್ತಾಯಿದೆ. ಮಕ್ಕಳು ಇಬ್ಬರು ರೆಡಿ ಆಗಿಬಿಟ್ಟಿದ್ದಾರೆ. ನಾನು ರೆಡಿ ಆಗಿದ್ದೀನಿ. ಈ ಥರ ಸ್ವಲ್ಪ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಬನ್ನಿ ಹೋಗೋಣ ಬೇಗ. ಬೆಳಿಗ್ಗೆ 5 ಗಂಟೆಗೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳು ಎದ್ದೇ ಇಲ್ಲ. ನಾವು ಅಲಾರಾಮ್ ಹಾಕಿದ್ವಿ 4:15ಗೆ. ಇವ್ರನ್ನ ಎಬ್ಸಿದ್ರೆ ಎದ್ದಿಲ್ಲ. ಸೊ ಅದಕ್ಕೆ ಎಲ್ಲನೂ ಮಲ್ಕೊಂಡ್ಬಿಟ್ವಿ. ಇವಾಗ 9 ಗಂಟೆ ಆಗ್ತಾಯಿದೆ. ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಬರ್ತೀವಿ. ಬನ್ನಿ. 9 ಗಂಟೆಗೆ ಬಿಸಿಲು ಇಷ್ಟು ಬಂದ್ಬಿಟ್ಟಿದೆ. ರುಕು, ಏನು ಮರ್ತೋಗಿಲ್ಲ ತಾನೆ? इधर आ जाओ. चेंज ले लिए. चेंज क्लोज हो गया. अच्छा बने. वाहिगुरु जी का खालसा, वाहिगुरु जी की फतेह. ಫ್ರೆಂಡ್ಸ್ ಇವಾಗ ನಾನು ಈ ಗುರುದ್ವಾರದ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಾವಿಲ್ಲಿಗೆ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು. ಮಕ್ಕಳ ಜೊತೆನೂ ಇದೆಲ್ಲನೂ ನಾವು ಡಿಸ್ಕಸ್ ಮಾಡ್ತೀವಿ. ನೀವು ನಮ್ಮ ವ್ಲಾಗ್ಸಿನ ಮುಖಾಂತರ ಈ ಗುರುದ್ವಾರ ಎಲ್ಲನೂ ನೋಡ್ತಾ ಇದ್ದೀರಲ್ಲ, ಸೊ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೂ ಸಹ ತಿಳಿಸ್ತಾ ಇದ್ದೀನಿ. ಈ ಗುರುದ್ವಾರದ ಹೆಸರು ಗುರುದ್ವಾರ ಕೇಶ್ಗರ್ ಸಾಹಿಬ್ ಅಂತ ಹೇಳ್ಬಿಟ್ಟು. ಇದು ಅನಂತಪುರ್ ರೂಪ್ನಗರ್ ಡಿಸ್ಟ್ರಿಕ್ಕಲ್ಲಿ ಲೊಕೇಟೆಡ್ ಆಗಿರೋದು. ಸೊ ಅದಕ್ಕೆ ಇದನ್ನು ಅನಂತಪುರ್ ಸಾಹಿಬು ಅಂತಲೂ ಕರೀತಾರೆ. ಸೊ ಈ ಗುರುದ್ವಾರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಸಿಖ್ ಧರ್ಮದಲ್ಲಿ ಒಟ್ಟು 10 ಗುರುಗಳು ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ನಾನು ಅನ್ಕೊತೀನಿ. ಸೊ ಅದರಲ್ಲಿ 9ನೇ ಗುರುವಾದ ಗುರು ತೇಗ್ ಬಹದ್ದೂರ್ ದೇವ್ಜಿ ಅವರು ಇಲ್ಲಿ ವಾಸ ಮಾಡಿದ್ದಾರೆ. ಮತ್ತು ಅವರ ಮಗನಾದ ಗುರು ಗೋವಿಂದ್ ಸಿಂಗ್ ದೇವ್ಜಿ ಅವರು ಕೂಡ ಇಲ್ಲಿ ಬಂದು ಧರ್ಮ ರಕ್ಷಣೆಗಾಗಿ ಬಹಳ ಹೋರಾಟ ಮಾಡಿದ್ರಂತಲೇ ಹೇಳ್ಬೋದು. ಮತ್ತು ಇವರ ತಂದೆಯಾದ ಗುರು ತೇಗ್ ಬಹದ್ದೂರ್ ಅವರನ್ನು ಮುಘಲ್ ರಾಜರು ಮತ್ತು ಪಹಾಡಿ ರಾಜರು ಇಬ್ಬರು ಯೂನಿಟಿಯಾಗಿ ಸೇರಿಬಿಟ್ಟು ಈ ಅನಂತಪುರ್ ಸಾಹಿಬಿಂದ ಹೊರ ಹಾಕಲು ತುಂಬ ಪ್ರಯತ್ನ ಪಟ್ಟರು. ಅವ್ರ ಮಾತುಗಳನ್ನು ಕೇಳ್ದಿರೋ ಕಾರಣಕ್ಕಾಗಿ
ತುಂಬಾ ಟಾರ್ಚರ್ ಮಾಡಿ ದೆಹಲಿಯ ಚಾಂದಿನಿ ಚೌಕಲ್ಲಿ ಅವರ ತಲೆಯನ್ನೇ ಕಟ್ ಮಾಡಿಬಿಟ್ರು. ಆ ತಲೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ವಾಸವಾಗಿದ್ರಲ್ಲ ಆ ಒಂದು ಮನೆಯಲ್ಲಿಟ್ಟು ಅದನ್ನು ಬರ್ನ್ ಮಾಡಿದ್ರು. ಸೊ ಅದು ಬರ್ನ್ ಮಾಡೋದಕ್ಕೆ ಮುಂಚೆ ಅವರ ಕೇಶ್ ಅಂದರೆ ಕೂದಲನ್ನು ತೆಗೆದುಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಈ ಗುರುದ್ವಾರದ ಹೆಸರು ಕೇಶ್ಗರ್ ಸಾಹೇಬ್ ಅಂತಲೂ ಕರೀತಾರೆ. ಹೀಗೆ ಗುರು ತೇಗ್ ಬಹದ್ದೂರ್ ದೇವ್ಜಿ ಅವರು ಅವರ ಪ್ರಾಣವನ್ನು ಸ್ಯಾಕ್ರಿಫೈಸ್ ಮಾಡಿದ್ರು ಧರ್ಮ ರಕ್ಷಣೆಗಾಗಿ. ಸೊ ಅವರ ನಿಧನದ ನಂತರ ಅವರ ಮಗನಾದ ಗುರು ಗೋವಿಂದ್ ಸಿಂಗ್ ದೇವ್ಜಿ ಅವರು ಫೈಟ್ ಬ್ಯಾಕ್ ಮಾಡಿದ್ರು. ಇದೇ ಗುರುದ್ವಾರ ಸಾಹೇಬಲ್ಲಿ ಖಾಲ್ಸಾ ಪಂಥನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಖಾಲ್ಸಾ ಪಂಥ್ ಏನಪ್ಪ ಅಂತ ಹೇಳಿದ್ರೆ ಧರ್ಮ ರಕ್ಷಣೆಗಾಗಿ ವಾಲಂಟಿಯರ್ ಆಗಿ ಸಿಖ್ನಿಯರು ಮುಂದೆ ಬಂದುಬಿಟ್ಟು ಹೋಲಿ ವಾಟರ್ ಅಂದರೆ ಅಮೃತ ಸೇವೆಯನ್ನು ಮಾಡ್ತಾರೆ. ಅದು ಸೇವನೆ ಮಾಡಿದ ನಂತರ ಅವ್ರಿಗೆ ಒಂದು 5 ಕೇಸ್ನ ಧಾರಣೆ ಮಾಡಬೇಕು. 5 ಕೇಸ್ ಏನಪ್ಪ ಅಂತ ಹೇಳಿದ್ರೆ ಕೇಶ್, ಕಂಗ, ಖಡ್ಗ, ಕಡ, ಕಚ್ಚ ಈ 5 ಕೇಸ್ನ ಧಾರಣೆ ಮಾಡಲೇಬೇಕು. ಅಮೃತ ಸೇವನೆಯನ್ನು ಮಾಡಿದವರು ಕೂದಲನ್ನ ಯಾವಾಗಲೂ ಕಟ್ ಮಾಡಬಾರ್ದು. ಕೂದಲನ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಕೋಮ್ನ ಇಟ್ಕೋಬೇಕು. ಮತ್ತು ಫೈಟ್ ಬ್ಯಾಕ್ ಮಾಡೋದಕ್ಕೆ ಖಡ್ಗವನ್ನು ಇಟ್ಕೋಬೇಕು. ಮತ್ತು ಕೈಯಲ್ಲಿ ಹಾಕ್ಕೊಂಡಿರೋ ಕಡಾನೂ ಸಹ ಫೈಟ್ ಬ್ಯಾಕ್ ನಿಶಾನಿನೇ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಚ್ಚಾ ಏನಕ್ಕೆ ಅಂತ ಹೇಳಿದ್ರೆ ಕಚ್ಚಾ ಅಂದರೆ ಅಂಡರ್ ಗಾರ್ಮೆಂಟ್ಸ್. ಅದು ಬಾಕ್ಸರ್ನ ರಿಪ್ರೆಸೆಂಟ್ ಮಾಡುತ್ತೆ. ನೀವು ನೋಟಿಸ್ ಮಾಡಿ ರೆಸ್ಲರ್ಸು ಬಾಕ್ಸರ್ಸು ಫೈಟ್ ಬ್ಯಾಕ್ ಮಾಡೋವಾಗ ಅಂಡರ್ ಗಾರ್ಮೆಂಟ್ಸಲ್ಲೇ ಮಾಡ್ತಾರೆ. ಸೊ ಅದಕ್ಕೆ ಸಿಖ್ ಧರ್ಮದಲ್ಲಿನೂ ಸಹ 5 ಕೇಸಲ್ಲಿ ಕಚ್ಚಾನೂ ಸಹ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದೇ ಗುರುದ್ವಾರ ಸಾಹೇಬಲ್ಲಿ ಗುರು ಗೋವಿಂದ್ ಸಿಂಗ್ ದೇವ್ಜಿ ಅವರು ಹೋಲಾ ಮೊಹಲ್ಲನೂ ಸಹ ಎಸ್ಟಾಬ್ಲಿಷ್ ಮಾಡಿದ್ರು, ಅಂದರೆ ಪ್ರೆಸೆಂಟ್ ಮಾಡಿದ್ರು. ಹೋಲಾ ಮೊಹಲ್ಲ ಏನಪ್ಪ ಅಂತ ಹೇಳಿದ್ರೆ ಹೋಲಿ ಹಬ್ಬದ ನೆಕ್ಸ್ಟ್ ಡೇ ಇಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ. ಅಮೃತ ಸೇವನೆ ಮಾಡಿರೋ ಸಿಖ್ನಿಯರು ಮುಂದೆ ಬಂದುಬಿಟ್ಟು ಆಪೋಸಿಟಲ್ಲಿ ನಿಂತು ಫೈಟ್ ಬ್ಯಾಕ್ ಮಾಡ್ತಾರೆ. ಅವರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದನ್ನು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ದು. ಅವ್ರದ್ದು ಧೈರ್ಯ ಸಾಹಸವನ್ನು ನೋಡಿದ್ರೆ ಅಂತೂ ಒಂಥರ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ಇವಾಗ ದರ್ಶನ ಮಾಡಿಬಿಟ್ಟು ಆಚೆ ಬಂದಿದ್ದೀವಿ. ಪ್ರಸಾದನೂ ಸಹ ತಗೊಂಡಿದ್ದೀವಿ. ಗುರುದ್ವಾರದ ಒಳಗಡೆ ಅಂದರೆ ದರ್ಬಾರ್ ಸಾಹಿಬ್ ಒಳಗಡೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಅಷ್ಟು ಚೆನ್ನಾಗಿನೂ ಅನಿಸಲ್ಲ ಒಳಗಡೆ ವೀಡಿಯೋಸ್ ಮಾಡೋದು. ಮತ್ತು ಒಳಗಡೆ ಕಾಲಿಟ್ಟ ತಕ್ಷಣವೇ ನನಗೆ ಅಳುನ ಕಂಟ್ರೋಲ್ ಮಾಡೋಕ್ಕೆ ಆಗಿರಲಿಲ್ಲ. ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಮತ್ತು ನಮ್ಮ ಮಕ್ಕಳು ಸಹ ಎಲ್ಲರ ಮುಂದೆ ಕ್ವಶನ್ ಕೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ ಏನಕ್ಕೆ ಕಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಕ್ಕಳು ನನ್ನನ್ನು ಕ್ವಶನ್ ಕೇಳ್ತಾಯಿದ್ರು. ಯಾಕೆ ಕಳ್ತಾ ಇದೀಯ ಏನಾಯಿತು ಅಂತ ಹೇಳ್ಬಿಟ್ಟು. ನನಗೆ ಅದನ್ನು ಏನಂತ ಹೇಳೋದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ. ಒಂದು 3/4 ಗಂಟೆ ನಾವು ಅಲ್ಲಿ ಕುತ್ಕೊಂಡು ಆಚೆ ಬಂದ್ವಿ. ಆಚೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸ್ವಲ್ಪ ಮಟ್ಟಿಗೆ ಆಚೆದು ವ್ಯೂ ಸಹ ನಿಮಗೆ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಇಲ್ಲಿಂದ ಮನೆಗೆ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ನನ್ನ ಯಜಮಾನ್ರು ಕೇಳಿದೆ, ಇನ್ನೂ ಒಂದು 3-4 ದಿವಸ ಇಲ್ಲಿ ಇದ್ಬಿಡೋಣ, 500 ರುಪೀಸ್ದು ರೂಮ್ಸು ಸಹ ಇದೆ, ಇಲ್ಲಾಂದರೆ ಫ್ರೀ ಸ್ಟೇನೂ ಇದೆ, ನಾವಿಲ್ಲೇ ಇದ್ಬಿಡೋಣ, ಸ್ವಲ್ಪ ಸೇವೆ ಎಲ್ಲ ನಾವು ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೆ ರಜಾ ಇಲ್ಲ ಅಂತ ಹೇಳಿದ್ರು. ಸ್ಯಾಟರ್ಡೇ ಸಂಡೇ ಆದ ಕಾರಣ ನಾವು 2 ದಿವಸಕ್ಕೆ ಬಂದ್ವಿ. ನಿನ್ನೆ ರಾತ್ರಿ ನಾನು ಸ್ವಲ್ಪ ಸೇವೆ ಮಾಡಿದೆ. ಸೇವೆ ಮಾಡಿದ್ರೂ ಯಾರಿಗೂ ತೋರಿಸ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ತೋರಿಸಿಲ್ಲ. ಬಟ್ ನಾನು ಸೇವೆ ಮಾಡಿದೆ. ಇವತ್ತೂ ಇಲ್ಲಿ ಇದ್ಬಿಟ್ಟು ಸೇವೆ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ನಮ್ಮ ಯಜಮಾನ್ರು ಬೇಡ, ದರ್ಶನ ಮಾಡಿಕೊಂಡು ನಾವು ವಿರಾಸತಿ ಖಾಲ್ಸಾಗೂ ಸಹ ಹೋಗಬೇಕು, ಇನ್ನೊಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಒಂದು ವಾರದವರೆಗೂ ಬರೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಆಚೆ ಬಂದಿದ್ದೀವಿ.
ನಿನ್ನೆ ರಾತ್ರಿ ಗುರುದ್ವಾರದ ಒಳಗಡೆನೇ ನಾವು ಲಂಗರ್ ತಿಂದ್ವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀವಿ. ಆಲ್ಮೋಸ್ಟ್ 12 ಗಂಟೆ ಆಗ್ತಾಯಿತ್ತು. ಮಕ್ಕಳಿಗೂ ತುಂಬ ಹಸಿವಾಗ್ತಾಯಿತ್ತು. ಲಂಗರ್ ಸೇವೆಯಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬಂದಿದ್ದೀವಿ. ನಾವೇನೇನು ಆರ್ಡ್ರ್ ಮಾಡ್ತೀವಿ ಏನು ಎತ್ತ ಅಂತ ನೀವು ನೋಡಿ. ಈ ಕಡೆ ಎಲ್ಲ ಬಂದರೆ ನಮಗೆ ಪರಾಟಗಳು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಈ ದಾಬಾ ಸ್ಟೈಲ್ ಪರಾಟಾಸ್ ಇರುತ್ತೆ ನೋಡಿ, ನಾವು ಮನೇಲಿ ಎಷ್ಟು ಪರಾಟಾಸ್ ಮಾಡಿದ್ರು ಈ ಒಂದು ರುಚಿ ಅಂತೂ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನೇ ಪ್ರಿಫರ್ ಮಾಡ್ತೀವಿ. ಬೇರೆ ಚೈನೀಸ್ ಫುಡ್ಡೆಲ್ಲನೂ ಲೋಕಲ್ ನಮ್ಮ ಮನೆಗಳ ಹತ್ರ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಬಟ್ ಈ ಥರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಬಂದಾಗ ಈ ಥರ ಪರಾಟಗಳನ್ನ ಪ್ರಿಫರ್ ಮಾಡ್ತೀವಿ. ನಮ್ಮ ಯಜಮಾನ್ರು ಮತ್ತು ನಾನು ಮಿಕ್ಸ್ಡ್ ವೆಜ್ ಪರಾಟನ ತೊಗೊಂಡ್ವಿ. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಪಿಕ್ಕಲು, ಬಟರು ಮತ್ತು ದಹಿ ಅಂದರೆ ಮೊಸರು ಕೊಟ್ಟರು. ನನ್ನ ದೊಡ್ಡ ಮಗ ಪನ್ನೀರ್ ಪರಾಟನ, ಅದನ್ನು ತಂದೂರ್ ಪನ್ನೀರ್ ಪರಾಟನ ಆರ್ಡ್ರ್ ಮಾಡ್ದೆ. ಚಿಕ್ಕ ಮಗ ಸ್ಯಾಂಡ್ವಿಚಸ್ನ ಆರ್ಡ್ರ್ ಮಾಡ್ದೆ. ಸೊ ಹೀಗೆ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾನು ನಮ್ಮ ಯಜಮಾನ್ರು ಬಿಸಿ ಬಿಸಿಯಾಗಿ ಟೀನೂ ಸಹ ಕುಡಿದ್ವಿ. ಇಬ್ಬರು ಮಕ್ಕಳು ठंडा ಕೂಲ್ ಐಸ್ ಕ್ರೀಮ್ನೂ ಸಹ ತಿಂದರು. ಇದಾದ ನಂತರ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನಂತ ಈಗ ನೋಡಿ. ना ब्रेकफास्ट हो गया सबका और अभी ये पीछे दिखाता हूँ मैं आपको. सारी लोकल मार्केट है यहाँ पे, जितना भी आप सामान खरीद सकते हो जैसे कि कंगन, चूड़ी और भी कई सारी सरदारों की सिक्कों के लिए जगह मिलती है. और वो मार्केट देखते हैं. फिर इसके बाद हम होटल से चेकआउट करेंगे. जो सराय है, जो निवास स्थान है, आप चेकआउट कर लेंगे. फिर आप जाएंगे 8 वंडर देखने. 8 वंडर है जैसे 7 वंडर वर्ल्ड के, ऐसे 8 वंडर पे कंसीडर है. ना है इसका नाम है, नेम, इट इज़ द नेम ऑफ विरासत खालसा. यू कैन ऑल्सो गूगल इट. इट इज़ कंसीडर इन 8 वंडर. तो चलते हैं फिर आप सारे इकट्ठे होते रहो. चलिए आगे. ಇವಾಗ ನೀವು ನೋಡ್ತಾ ಇರೋದು ಪಂಜಾಬಿ ಅಕ್ಷರಗಳು. ಊಡ, ಆಡ, ಇಡಿ, ಸಸ್ಸ, ಅಹ, ಕಕ್ಕ, ಗಗ್ಗ. ಇದನ್ನು ಕಲ್ತ್ಕೊಂಡ್ರೆ ಪಂಜಾಬಿ ವರ್ಡ್ಸನ್ನು ಓದೋದಕ್ಕೆ ಕಲ್ತ್ಕೋಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾನು ಅದೇ ರೀತಿಯೇ ಕಲ್ತ್ಕೊಂಡಿದ್ದು. ಸ್ವಲ್ಪ ನನಗೂ ಸಹ ಪಂಜಾಬಿ ಓದೋದಕ್ಕೆ ಬರುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ನೀವೇನಾದರೂ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನಿಮಗೆ ಓದ್ತೀನಿ. ಎಕ್ಸ್ಪರ್ಟ್ ಅಂತೂ ಅಲ್ಲ, ಐ ಆಮ್ ಎ ಬಿಗಿನರ್. ಬಟ್ ನಾನೇ ಕಲ್ತ್ಕೊಂಡು ಸ್ವಲ್ಪ ಮಟ್ಟಿಗೆ ಓದ್ತೀನಿ ಅಂತಲೇ ಹೇಳ್ಬೋದು. ಮನೆಗೆ ಅಂತ ಹೇಳ್ಬಿಟ್ಟು ಈ ಫ್ರೇಮ್ನ ತೊಗೊಂಡಿದ್ದೀವಿ. ಇದ್ರ ಜೊತೆಗೇ ಸ್ವಲ್ಪ ಚಿಕ್ಕ ಪುಟ್ಟ ವಸ್ತುಗಳನ್ನು ಸಹ ತೊಗೊಂಡಿದ್ದೀವಿ. ಮಕ್ಕಳು ಬಿಡ್ತಾರ, ಅವ್ರಿಗೆ ಏನೇನು ಬೇಕೋ ಅದೆಲ್ಲನೂ ತೊಗೊತಾರೆ. ನಮ್ಮ ಯಜಮಾನ್ರು ಬೇಡ 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 ಅಂತ ಇದ್ದರು. ನಾನು ಬಾ ಹೋಗೋಣ, ವ್ಲಾಗನ್ನು ಸಹ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಸೊ ಹಂಗೂ ಹಿಂಗೂ ಸ್ವಲ್ಪ ಖರ್ಚಂತೂ ಮಾಡಿಸಿದ್ದೀನಿ. इसको क्या बोलते हैं? सोडा, वही नॉर्मल वाले. अब आप पी रहे हो गिरा रहे हो? बेटा वो गिर गया तुम्हें. ಸೊ ಫ್ರೆಂಡ್ಸ್, ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೂಮ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಸೆಟ್ ಮಾಡಿಬಿಟ್ಟು ರೂಮ್ ಖಾಲಿ ಮಾಡಬೇಕು, ಚೆಕ್ಔಟ್ ಮಾಡಬೇಕು. ಇವಾಗ ನಾನು ತೋರಿಸ್ತಾ ಇರೋದು 500 ರುಪೀಸ್ದು ಸರಾಯಿ ಇದು. ಇಲ್ಲಿನೂ ಸಹ ತುಂಬ ಚೆನ್ನಾಗಿದೆ ರೂಮ್ಸು. ಬಟ್ ಡಬಲ್ ಬೆಡ್ದು ಆಪ್ಷನ್ ಇರಲಿಲ್ಲ, ಅದಕ್ಕೆ ನಾವು ಅದನ್ನು ಚೂಸ್ ಮಾಡಿದ್ವಿ. ಅದರಲ್ಲಿ ಡಬಲ್ ಬೆಡ್ದು ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಹೊಸ್ದಾಗಿ ಮಾಡಿರೋದ್ರಿಂದ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. 500 ರುಪೀಸೂ ಕ್ಲೀನಾಗಿದೆ. ಈ ಗುರುದ್ವಾರ ಸಾಹಿಬ್ಗಳಲ್ಲಿ ನೀವು ಯಾವುದೇ ರೂಮ್ ತೊಗೊಂಡ್ರು ಕ್ಲೀನ್ಲಿನೆಸ್ ಅಂತೂ 100% ಮೇಂಟೈನ್ ಮಾಡಿರ್ತಾರೆ. ಸೇವಾದಾರರು ಫ್ರೀಯಾಗಿಯೂ ಕೆಲವರು ಸೇವೆ ಮಾಡ್ತಾರೆ, ಕೆಲವರು ಜಾಬೂ ಸಹ ಇಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಕಾಂಪ್ರಮೈಸ್ ಅಂತೂ ಆಗಲ್ಲ ಕ್ಲೀನ್ಲಿನೆಸ್ಸಲ್ಲಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. 12 ಕಾಲ ಆಗಿಬಿಟ್ಟಿದೆ. ನಮ್ಮ ಯಜಮಾನ್ರು ಈ ಬ್ಲ್ಯಾಂಕೆಟ್ಸ್ ಎಲ್ಲನೂ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಸೈಡ್ಗೆ. ಯಾಕಂದರೆ ಇದು ಹೋಟೆಲ್ ಅಲ್ವಲ್ಲ, ಗುರುದ್ವಾರ ಪ್ರಿಮೈಸಸ್ಸಲ್ಲಿರೋ ಒಂದು ನಿವಾಸಿ ಸ್ಥಾನ ಇದು. ಸೊ ಅದಕ್ಕೋಸ್ಕರನೇ ಬ್ಲ್ಯಾಂಕೆಟ್ಸ್ ಎಲ್ಲನೂ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಏನು ಕಸ ಎಲ್ಲ ನಾವು ಮಾಡಿದ್ವೋ ಅದನ್ನೆಲ್ಲನೂ ಕಸದ ಡಬ್ಬಿಯಲ್ಲಿ ಹಾಕ್ಬಿಟ್ಟಿದ್ದಾರೆ.
ಟಾಯ್ಲೆಟನ್ನು ಸಹ ಡ್ರೈ ಮಾಡಿದ್ದಾರೆ. ಕಾರ್ಡ್ ಚಲೋ ಜಿ. ಬರೀ ಬೆಡ್ಶೀಟ್ ಮಾತ್ರ ಸರಿ ಮಾಡಿಲ್ಲ, ಬೇರೆ ಎಲ್ಲನೂ ಸರಿಯಾಗಿದೆ. ಚಲೋ ಬಾಯ್ ಬಾಯ್ ರೂಮ್. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವಿ. ನೆಕ್ಸ್ಟ್ ಟೈಮ್ ಬರೋಣ ಅಲ್ವಾ? ಕಸ ಗುಡಿಸ್ತಾ ಇದ್ದಾರೆ. ಧೂಳು ಧೂಳು. ಯಜಮಾನ್ರು ಪೇಮೆಂಟ್ದು ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಚಿಕ್ಕವನು ಇಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾನೆ. ದೊಡ್ಡವನು ಇದರಲ್ಲಿ ಆಡ್ತಾ ಇದ್ದಾನೆ. 40 rupees ಕೊಟ್ಬಿಟ್ಟು ವೇಸ್ಟಾಗಿ ತಗೊಂಡಿದ್ದಾನೆ. What I have taken? I have taken very important cheese. ಚೀಜ್ Thing. See. ಕಡ. Kada. Vaheguru. ಎಸ್. ಸಿ. How responsible is he? How religious is he? श्री गुरु गोविंद सिंह निवास स्थान से हम असी निकल रहे हैं. ठीक है, मैं पर्ची ले लिया, वापसी कर रहे हैं. वी आर गोइंग बैक, वी आर हेडिंग टूवर्ड्स विरासत खालसा. चेक करता मैं टिकट चेक कर. मैं दूसरा कड़ा तो छूट गया घर में. हैं? मजाक कर रहा हूँ. लगा लिया. ಗರ್ಮಿ ಮೇ ರಕ್ಕಾ ನಾ ಆ್ಯಪಲ್. ಫ್ರೆಂಡ್ಸ್, ಫೈನಲಿ ನಾವು ವಿರಾಸತೆ ಖಾಲ್ಸಾ ಒಳಗಡೆ ಬಂದಿದ್ದೀವಿ. ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಕಾರ್ನ. ಇವಾಗ ಟಿಕೆಟ್ ತಗೊಂಡು ಮ್ಯೂಸಿಯಂ ಒಳಗಡೆ ಹೋಗಬೇಕು. ವಿರಾಸತೆ ಖಾಲ್ಸಾ ವ್ಲಾಗು ಕಂಟಿನ್ಯೂ ಆಗುತ್ತೆ. ನಾಳೆವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಅಲ್ಲಿವರೆಗೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.